ಸೊ ಫ್ರೆಂಡ್ಸ್, ಇವಾಗ ಹೊರಟ್ವಿ ಊರಿಗೆ. ನೋಡಬೇಕು ಎಷ್ಟು ಟೈಮ್ ತಗೊಳುತ್ತೆ ಅಂತ. ಸೊ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಹೋಗ್ತಾ ಬಿಡದಿ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ. ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ. ಸೊ ಅಲ್ಲಿ ಹೋಗ್ತಾ ಇಲ್ಲ ತಟ್ಟೆ ಇಡ್ಲಿನ ತಿನ್ಕೊಂಡು ಹೋಗೋದು ಜಿಯನ್ಗೂ ಇಷ್ಟ. ಇಷ್ಟನಾ ಜಿಯೋ? ಏನಿಷ್ಟ ನಿಂಗೆ? ಇಡ್ಲಿ, ವಡ, ಆಮೇಲೆ ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಮದ್ದೂರ್. ಫ್ರೆಂಡ್ಸ್, ಏನಂದ್ರೆ ತುಂಬಾ ಜಿಯನ್ ಹೊಟ್ಟೆ ಹಸುವಂತದ. ಸೊ ನನಗೊಂದು ಬಿಸ್ಕೆಟ್ ಕೊಡ್ಸ್ಬಿಟ್ಟು, ಮತ್ತೆ ನಂಗೆ ತುಂಬಾ ಕಾಫಿ ಬೇಕನ್ಸ್ತಾ ಇತ್ತು. ಚಂದುಗೆ ಅಂದ್ರೆ ಮನೇಲಿ ಏನು ಮಾಡ್ಲಿಲ್ಲ, ಎದ್ದಿದ ತಕ್ಷಣ ಹೊರಟ್ಬಿಟ್ವಿ. ಸೊ ಹೊರಡೋಣ ಬೇಗ ಅಂದ್ಬಿಟ್ಟು. ಸೊ ಇಲ್ಲಿ ಯಾವುದೋ ಇಲ್ಲಿ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಚಂದು ಆ ಅಂಗಡಿ ತಗೊಂಡ್ಬರ್ತಾ ಇದಾರೆ ಕಾಫಿ. ಸೊ ಕುಡಿಬೇಕು ಇವಾಗ. ಫ್ರೆಂಡ್ಸ್, ಇವಾಗ ಬಿಡ್ದಿದ್ದು ತಟ್ಟೆ ಇಡ್ಲಿ ತಿಂತಿದ್ದೀವಿ. ಸೊ ಜಿಯನಿಗೆ ಇಷ್ಟ. ಇಲ್ಲಿ ಇಳ್ದಿದ ತಕ್ಷಣ ಒಂದು ಚಿಕ್ಕದಿದೆ ರೇಣುಕಾ ಅಂತ, ಅಲ್ಲಿ ಒಂದೊಂದು ಸಿಂಗಲ್ ಇಡ್ಲಿ ವಡ ಅಷ್ಟೇ. 3 ಜನ ಸಿಂಗಲ್ ಇಡ್ಲಿ. ಸೊ ಫ್ರೆಂಡ್ಸ್, ಏನಂದ್ರೆ ಬೆಂಗಳೂರು ಮೈಸೂರು ರೋಡ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಮದ್ದೂರ್ ಹತ್ತತ್ರ ಇವಾಗ ಸ್ಟಾರ್ ಬಕ್ಸ್ ಓಪನ್ ಆಗಿದೆ. ಸುಮ್ಮನಿರಮ್ಮ. ಫಸ್ಟ್ ಇಲ್ಲಿ ಕೆಫೆ ಡೇ ಅಷ್ಟೇ ಅಂದ್ರೆ ಕಾಫಿ ಡೇ ಅಷ್ಟೇ ಇರ್ತಾ ಇದ್ದಿದ್ದು. ಇವಾಗ ಸ್ಟಾರ್ ಬಕ್ಸ್ ಕೂಡ ಓಪನ್ ಆಗಿದೆ. ಗೊತ್ತಿಲ್ಲ ಎಷ್ಟು ದೊಡ್ಡಕ್ಕೆ ಓಪನ್ ಆಗಿದೆ ಏನು ಅಂತ. ಸೊ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲಿಂದಾನೇ ಸ್ಟಾರ್ಟ್ ಆಯ್ತು, ಅದಕ್ಕೆ ಆನ್ ಮಾಡಿದೆ. ಅಂದ್ರೆ ಮಧು ಟಿಫಿನ್ಸ್ ಇದೆಯಲ್ಲ, ಈ ಕಡೆ ಲೆಫ್ಟ್ ಸೈಡ್ ಏನೋ ಫುಡ್ ಕೋರ್ಟ್ ತರ ಇದೆ. ಅಲ್ಲಿ ಯಾವ್ದು ಸ್ಟಾರ್ ಬಕ್ಸ್, ಸಬ್ವೆ, ಸ್ಟಾರ್ ಬಕ್ಸ್, ಪೋಲಾರ್ ಬೇರು ಎಲ್ಲ ಓಪನ್ ಆಗಿದೆ. ಇಲ್ಲಿ ನೋಡಿ, ಸ್ಟಾರ್ ಬಕ್ಸ್, ಪೋಲಾರ್ ಬೇರ್, ಸಬ್ವೆ. ಆಮೇಲೆ ಬಂದು ಟ್ರೈ ಮಾಡ್ಬೇಕು. ಸಮೋಸಾ ಪಾರ್ಟಿ, ಮಧು ಟಿಫಿನ್ಸ್. ಚಿನಿಮಾ ಎಲ್ಲಿಗೆ ಬಂದಿದ್ಯಾ? ಮದ್ದೂರಲ್ಲಿ ಎಲ್ಲಿಗೆ ಬಂದಿದ್ಯಾ? ಮದ್ದೂರ್ ಟಿಫಿನ್ಸ್. ಅಜ್ಜಿ ಬುದ್ಧಿ ನೋಡ. ಜಿಯೋ ಅಲ್ಲಿ ಮಾತಾಡಮ್ಮ. ಸರಿ, ಆಯ್ ಮಾಡಿ ಹೋಗ್ಲಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಜಸ್ಟ್ ಎದ್ದೆ ನಾನು. ಸೊ ಎದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ. ಜಿಯನಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾನೆ ಅವನು ಧನ್ವಿಕ್ ಜೊತೆ.
ಸೊ ಚಂದುಗೆ ಇವತ್ತು ಆಫೀಸ್ ಇದೆ. ಸೊ ಮಾಮೂಲಿ ಕೆಲಸ ಮಾಡ್ತಾರೆ. ನಾನು ಹೇಗೂ ಕೆಲಸ ಏನಿಲ್ವಲ್ಲ ಅಂದ್ಬಿಟ್ಟು ಲೇಟಾಗಿದ್ದೆ. ಹಾಯ್ ಹಾಯ್ ಯಾರು ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ನೀನಾ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಟೊಮೆಟೊ ಬಾತ್. ನಂಗೆ ಟೊಮೆಟೊ ಬಾತ್ ಅಂದ್ರೆ ಇಷ್ಟ. ನಾನು ಮಾಡಿದ್ದಕ್ಕಿಂತ ಇಲ್ಲಿ ವಿಡಿಯೋ ಬ್ರೇಕ್ಫಾಸ್ಟಲ್ಲಿ ಟೊಮೆಟೊ ಬಾತ್. ಸೊ ನಾನು ಮಾಡಿದ್ದಕ್ಕಿಂತ ಬೇರೆಯವ್ರು ಮಾಡೋದು ತಿನ್ನೋದಂದ್ರೆ ನಂಗೆ ಇಷ್ಟ. ಅದಕ್ಕೆ ಸೊ ಫ್ರೆಂಡ್ಸ್, ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಟೊಮೆಟೊ ಬಾತು ಜಿಯನ್ಗೂ ಇಷ್ಟ. ಅದಕ್ಕೆ ಅವನಿಗೂ ತಿನ್ನಿಸ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ಫುಲ್ ಡೇ ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಸೊ ಮತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಸೊ ಅದು ಇದು ಬೆಳಗ್ಗೆನೇ ಸ್ವಲ್ಪ ಹನಿ ಆಗ್ತಾ ಇತ್ತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಬೆಳಗ್ಗೆ ಎದ್ದು ಬಂದಿದ್ದಕ್ಕೂ ಒಂಥರ ಚೆನ್ನಾಗಿ ಅನಿಸ್ತು ಅಂತ ಹೇಳ್ಬೋದು. ಸೊ ಬಂದಿದ್ದ ತಕ್ಷಣ ಮನೇಲಿ ಮಾಮೂಲಿ ಗೊತ್ತಲ್ವ, ಬಂದಿದ್ದ ತಕ್ಷಣ ಏನು ಸುಮ್ಮನೆ ಹೋಗಿ ರಿಲ್ಯಾಕ್ಸ್ ಮಾಡೋಕ್ಕಾಗಲ್ಲ. ಸೊ ಬಂದಿದ್ದ ತಕ್ಷಣ ಕಾಫಿ, ಜೀವಗೆ ಹಾಲು ಎಲ್ಲ ಮಾಡಿಕೊಟ್ಟು ಆಮೇಲೆ ಲಂಚ್ ಕೂಡ ಮಾಡಿ ಮಲ್ಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಬೆಳಗ್ಗೆನೇ ಎದ್ದು ನಾವು ಮದ್ದೂರಿಂದ ಬಂದುಬಿಟ್ವಿ, ನೀವು ನೋಡಿದ್ರಿ ಅಲ್ವಾ. ಸೊ ಇವಾಗ ಬಂದು ನಾನು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ. ಸೊ ಬ್ರೆಡ್ ಇದೆ ಮತ್ತು ಕಾಫಿ ಮಾಡ್ತಾಯಿದ್ದೀನಿ. ಜಿಯಾನ್ ಏನು ಕೇಳ್ತಾನೆ ಅವ್ನು ಮಾಡ್ಕೊಳ್ಳೋದು. ಲಂಚಲ್ಲಿ ನೋಡೋಣ ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾಗುತ್ತೆ ಅದು ಮಾಡೋದು. ನಮಗೂ ನಿದ್ರೆ ಬರ್ತಾಯಿದೆ, ಬಟ್ ಇವತ್ತೆಲ್ಲ ಕ್ಲೀನ್ ಮಾಡಬೇಕು, ಯಾಕೆಂದರೆ ನಾಳೆ ಆಯುಧ ಪೂಜೆ ಇದೆ. ಸೊ ಥರ್ಸ್ಡೇ ನಾವು ಹೋಗ್ತಾ ಇದ್ದೀವಿ. ಅದರಿಂದ ಎಲ್ಲ ಇವತ್ತು ನೀಟಾಗಿ ಸ್ವಲ್ಪ ಅಂದರೆ ಎಲ್ಲ ಮನೆಯೆಲ್ಲ ನೀಟಾಗಿದೆ. ಒಂಚೂರೆಲ್ಲ ಆಯುಧಗಳು ಅಂದರೆ ನಮ್ಮ ಮನೇಲಿ ಏನೇನು ಇರ್ದ ಎಲೆಕ್ಟ್ರಾನಿಕ್ಸು ಅದೆಲ್ಲ ಒಂದೊಂಚೂರು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಬೇಕು. ಬಿಸಿ ಬಿಸಿ ಕಾಫಿ ಮಾಡ್ತಾಯಿದ್ದೀನಿ. ಅಮ್ಮ ಕಾಫಿ ಎಲ್ಲ ಕುಡ್ಕೊಂಡು ಹೋಗಿ ಅಂದರು, ಬಟ್ ನಾವೆಲ್ಲ ಚೆಂದ ಕಾಲ್ ಇರುತ್ತಲ್ಲ. ಸೊ ಅಷ್ಟರಲ್ಲಿ ಇಲ್ಲಿಗೆ ಬರಬೇಕು. ಅದರಿಂದ ಎದ್ದು ಬೇಗನೆ ಬಂದುಬಿಟ್ವಿ. ಕಾಫಿ ಎಲ್ಲ ಕುಡಿಯೋಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ಊರಿಂದ ಬಂದಮೇಲೆ ಎಲ್ಲ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಊರಲ್ಲಿ ಈ ಸರಿ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಯಾಕೆಂದರೆ ಊರಿಗೆ ಹೋದಾಗ ಅಮ್ಮ ಜೊತೆ ಮಾತಾಡಿಕೊಂಡು ಹಂಗೆ ಟೈಮ್ ಹೋಗೋದು ಗೊತ್ತಾಗೋದೇ ಇಲ್ಲ. ಸೊ ವ್ಲಾಗ್ ಮಾಡೋದಕ್ಕಿಂತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಊರಿಗೆ ಹೋಗಲಿ, ಅತ್ತೆ ಮಾವ ಮನೆಗೆ ಹೋಗಲಿ, ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಬ್ಲಾಗ್ ಮಾಡ್ತೀನಿ. ಯಾಕೆಂದರೆ ಅದು ನಿಮಗೆ ಒಂದು ಅಪ್ಡೇಟ್ ಥರ. ಅದು ಬಿಟ್ಟರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದರಿಂದ ವಾಪಸ್ಸು ಅಂದರೆ ಆಲ್ಮೋಸ್ಟ್ ಅಲ್ಲೇ ಇದ್ವಿ 2 ನೈಟ್ಸು. ಬೆಳಗ್ಗೆ ಎದ್ದು ಬಂದ್ವಲ್ಲ. ಸೊ ಬಂದಮೇಲೆ ಸ್ವಲ್ಪ ಹೆಡೇಕ್ ಇದೆ ನನಗೆ. ಅದಕ್ಕೆ ಸ್ವಲ್ಪ ಮಲಗ್ತಾ ಇದ್ದೀನಿ. ಒಂದು ವ್ಲಾಗ್ ಕೂಡ ನಿಮ್ಗೆ ಹಾಕಬೇಕಿತ್ತು, ಅದು ಎಂಡ್ ಮಾಡಬೇಕಿತ್ತು ವ್ಲಾಗು. ನಾನು ಹೇರ್ ಕಲರ್ ಮಾಡಿಸಿದ್ದು ಆ ವ್ಲಾಗು. ಸೊ ಮತ್ತು ನನ್ನ ಬ್ಯಾಗ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ ಆ ಬ್ಯಾಗ್ ಕಲೆಕ್ಷನ್ಸ್ ತೋರಿಸಿ ಅಂತ. ಸೊ ಆ ವ್ಲಾಗಲ್ಲಿ ನಾನು ತೋರಿಸ್ಬಿಟ್ಟು ಎಂಡ್ ಮಾಡಿಬಿಟ್ಟು ಇವತ್ತು ನೈಟು ಆದಷ್ಟು ನಾನು ಅಪ್ಡೇಟ್ ಮಾಡ್ತೀನಿ ವ್ಲಾಗು. ಯಾಕೆಂದರೆ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ನಾನು ನೆಕ್ಸ್ಟು ಟ್ರಾವೆಲ್ ಮಾಡ್ತಿರೋದ್ರಿಂದ ಮತ್ತೆ ಹಾಕೋದಕ್ಕಾಗಲ್ಲ. ಸೊ ಅದರಿಂದ ಸೊ ಈವ್ನಿಂಗು ವರ್ಕೌಟ್ ಮಾಡೋಕ್ಕೆ ಅಂತ ಹೋದೆ. ಸೊ ಇವತ್ತು ಲೆಗ್ಸ್ ವರ್ಕೌಟ್ ಮಾಡಿದೆ. ವರ್ಕೌಟ್ ಆದಮೇಲೆ ಫುಲ್ ವರ್ಕೌಟ್ ಮಾಡೋದೇನು ತೋರಿಸಿಲ್ಲ ನಾನು. ಸೊ ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ ಲೆಗ್ಗೆಲ್ಲ ಸ್ಟ್ರೆಚ್ ಮಾಡಿ ನಾನು ವಾಪಸ್ ಮನೆಗೆ ಬಂದೆ. ಸೊ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದ. ಟಯರ್ಡ್ ಆಗಿದೆ, ಬಟ್ ಆದರೂ ಕುಕ್ ಮಾಡೋಕ್ಕೆ ಬಿಡೋಕ್ಕಾಗಲ್ಲ. ಸೊ ಮಧ್ಯಾಹ್ನ ಲೆಮನ್ ರೈಸ್ ಮಾಡಿದ್ದೆ. ಇವಾಗ ಚಪಾತಿ ಮಾಡ್ತಾ ಇದ್ದೀನಿ. ರುಜಿಯನಿಗೆ ಏನು ಇಷ್ಟ ಅದನ್ನೇ ಮಾಡ್ಕೊಳ್ಬೇಕು. ಸೊ ಚಪಾತಿ ಆದರೆ ತಿಂತಾನೆ ಚೆನ್ನಾಗಿ. ಅದಕ್ಕೆ ಲೆಮನ್ ರೈಸು ತಿಂತಾನೆ, ಬಟ್ ಚಪಾತಿ ಜಾಸ್ತಿ ಇಷ್ಟ. ಮಕ್ಳು ಗೊತ್ತಲ್ಲ, ಚಪಾತಿ ದೋಸೆ. ನಾವು ಚಿಕ್ಕವರಾಗಿದ್ದಾಗ್ಲೂ ಅಷ್ಟೇ ನಮಗೆ. ಎಲ್ಲರದ್ದು ಹಬ್ಬ ಸೆಲೆಬ್ರೇಷನ್ ಹೆಂಗಿತ್ತು ಕಮೆಂಟ್ ಮಾಡಿ ಹೇಳಿ ನನಗೆ. ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ. ಸೊ ಅದು ಮೇ ಬಿ ಸಪ್ರೇಟ್ ಬ್ಲಾಗ್ ಹಾಕ್ತೀನಿ ನಾನು. ಸೊ ಇವತ್ತು ಲೆಗ್ಸ್ ವರ್ಕೌಟ್ ಮಾಡಿದೆ.
ಮತ್ತು ಯಾರ್ಯಾರು ಈ ಸರಿ ರಜಕ್ಕೆ ಅಮ್ಮನ ಮನೆಗೆ ಹೋಗಿದ್ರಿ ಅದು ಕಮೆಂಟ್ ಮಾಡಿ ಇಲ್ಲಿ ನಂಗೆ ಗೊತ್ತಾಗುತ್ತೆ. ಸೊ ಹಿಂಗೆ ಗೊತ್ತಾ, ಊರಿಗೆ ಹೋದಾಗ ಅಮ್ಮನ ಮನೆಗೆ ಹೋದಾಗ ಒಂಥರ ನಾವೇ ರಾಜ್ಕುಮಾರಿ ಆಗ್ಬಿಡ್ತೀವಿ. ಏನು ಕೆಲಸ ಮಾಡೋಂಗಿಲ್ಲ, ಎಲ್ಲ ಅವ್ರು ಮಾಡ್ಕೊಡ್ತಾರೆ, ಚೆನ್ನಾಗಿ ತಿನ್ನೋದು, ಅದು ಇದು ಆಳು ಮೂಳು ಅಂತ. ಸೊ ನಮ್ದು ಯಾವಾಗಲೂ ಹಂಗಾಗುತ್ತೆ. ನಾನು ತಿನ್ನೋದು ಕಡಿಮೆನೇ, ನಮ್ಮ ಅಮ್ಮ ಬೈತಾರೆ, ಏನು ತಿಂತೀಯ ನಿಮ್ಗೆ ಸರಿಯಾಗಿ ತಿನ್ನೋದೇ ಇಲ್ಲ ಅಂತ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.